ಆರ್ಎಸ್ಎಸ್ ಹಾಲಿ ಮಾಜಿ ತಾಲೂಕು ಪ್ರಮುಖರ ಮಧ್ಯೆ ನಾನಾ ನೀನಾ ವಾರ್ ಶುರುವಾಗಿದೆ. ತಲವಾರ್ ಹಿಡಿದು ಆರ್ಎಸ್ಎಸ್ ತಾಲೂಕಾ ಪ್ರಮುಖನ ಮೇಲೆ ಅಟ್ಯಾಕ್ ಆಗಿದೆ. ಬೆಳಗಾವಿ ಹುಕ್ಕೇರಿಯ ಸಂಕೇಶ್ವರ ಪಟ್ಟಣದಲ್ಲಿ ಈ ಭೀಕರ ಘಟನೆ ನಡೆದಿರೋದು. ಹುಕ್ಕೇರಿ ಆರ್ಎಸ್ಎಸ್ ಪ್ರಮುಖ ದತ್ತಾತ್ರೇಯ ಥೋರಾವತ್ ಮೇಲೆ ಹಲ್ಲೆಯಾಗಿದೆ. ಹುಕ್ಕೇರಿ ಮಾಜಿ ಪ್ರಮುಖ ಸಮೀರ್ ಪಾಟೀಲ್ ಬೆಂಬಲಿಗರು ಅಟ್ಯಾಕ್ ಮಾಡಿದ್ದಾರೆ. ಈ ಹಿಂದೆ ಹುಕ್ಕೇರಿ ತಾಲೂಕು ಪ್ರಮುಖರಾಗಿದ್ದಂತಹ ಸಮೀರ್ ಪಾಟೀಲ್ ಹುದ್ದೆ ದತ್ತಾತ್ರೇಯಗೆ ಸಿಕ್ಕಿರೋದ್ರಿಂದ ಸಮೀರ್ ಟೀಮ್ಗೆ ಅಸಮಾಧಾನ ಆಗಿದೆ. ಉಭಯ ಪ್ರಮುಖರ ಬೆಂಬಲಿಗರ ಮಧ್ಯೆ ವರ್ಷದಿಂದ ಶೀತಲ ಸಮರ ನಡೀತಾನೆ ಇತ್ತು. ದತ್ತಾತ್ರೇಯ ಕೊಲೆಗೆ ಸಮೀರ್ ಬೆಂಬಲಿಗ ಶ್ಯಾಮ್ ಸ್ಕೆಚ್ ಹಾಕಿದ್ನಂತೆ. ಮಹಾರಾಷ್ಟ್ರದಿಂದ ಕರೆಯಿಸಿ ಸಮೀರ್ಗೆ ಫಾರ್ಮ್ ಹೌಸ್ನಲ್ಲಿ ಪ್ಲಾನ್ ಮಾಡಲಾಗಿತ್ತು. ಹುಕ್ಕೇರಿ ಹರ್ಗಾಪುರದಲ್ಲಿರುವಂತಹ ಸಮೀರ್ಗೆ ಸೇರಿದಂತಹ ಫಾರ್ಮ್ ಹೌಸ್ ಅದು. ಮದುವೆ ಮಂಟಪದಿಂದ ಹೊರ ಬರ್ತಾ ಇದ್ದ ಹಾಗೆ ದತ್ತಾತ್ರೇಯ ಮೇಲೆ ಅಟ್ಯಾಕ್ ಆಗುತ್ತೆ. ಜನರಿದ್ದ ಕಡೆ ಓಡಿ ಹೋಗಿ ದತ್ತಾತ್ರೇಯ ಪ್ರಾಣ ಉಳಿಸ್ಕೊಂಡಿದ್ದಾರೆ. ಥೋರಾವತ್ ಸಂಕೇಶ್ವರ ಪಟ್ಟಣದಲ್ಲಿ ತಕ್ಷಣವೀಗ ಬಿಗಿ ಪೊಲೀಸ್ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಮೀರ್ ಪಾಟೀಲ್ ಸೇರಿದ ಹಾಗೆ 7 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.